ಚೌಡ ನಮ್ಮವ ಹೌದಿಲ್ರಿ ಚೌಡ ಮುತ್ತೆ ಕೃಷ್ಣಪ್ಪ ಮುತ್ತೆ ಎಲ್ಲ ನಮ್ಮವ್ರು ಹೌದಿಲ್ಲ ನಿಮ್ಮವ್ರೆಲ್ಲ ಬರೋಬರಿಯಪ್ಪ ಹೌದಿಲ್ರಿ ಅಂದ್ರೆ ಇವರು ಈಗ ಅರಣ್ಯ ಸಿದ್ಧ ಮಲ್ಕರಿಸಿದ್ದು ಯಾರಿವರು ಇವರು ರೇಬುಕವಾಯಿ ಮಕ್ಕಳು ಹೌದಿಲ್ರಿ ಮತ್ ನಿಮ್ಮದು ಏನೇನೋ ಫೋನ್ ನಮ್ಮವ್ರ ಮತ್ತ ಅವ್ರದ್ದು ಯಾವ ಕುಸುವರಿ ಒಂದು ಚಿಂತೆ ತೋರ್ಸ್ ನಿಮ್ದು ಯಾಕ್ರಿ ಅವ್ರು ನಮ್ಮವತ್ತಿ ಮಾತಾಡ ನಿಮ್ಮವ್ರೇ ನಿನ್ನ ಕುಬಿ ಇದ್ರೆ ನಿನ್ನದು ಅನ್ನೋದು ಒಂದು ಭಯ ಒಂದು ಸೂಜಿ ಚೂರು ತೋರ್ಸ ನಾವು ಅದು ಅಲ್ಲದೆ ಒಂದು ಮಾತು ಹೇಳು ಮಲ್ಕಾರ್ ಸಿದ್ಧಗ ಎಮ್ಗಳ ಕೈಲ ಕಚ್ಚದ ನೋಡ್ರಿ ಬಾಯಿ ನೋಡಿ ಮಲ್ಕಾರ್ ನಾವು ಕುಸು ನಿಂತು ಕತ್ತಿನೂ ಒತ್ತಾನೆ ನೀವು ಯಾರ ಕೈದಾರ ಮತ್ತೊಂದು ತಾಸು ನಿಂತ್ರೆ ಹಂಗಿನೂ ಒತ್ತಾನೆ ನೋಡ್ರಿ ಅಮಸಿದ್ಧ ಮುತ್ಯಾಗ 700 ಕಿಲ್ಲ ಹೌದು ಮಾಧುಲಿಂಗನ ಕೈ ಹಿಡ್ಕೊಂಡು ಬಂದು ಹೌದಾ ಮುಂದೆ ಮಲ್ಕಾರಿಸಿದ ಕಾಯಿ ಬೆಳೆಸಿದ ಕಾಯಿ ಮಾಧುಲಿಂಗ ಕಾಯ್ದ ರೇಬುಕ್ಯಾವನ ಕೈ ಹಿಡ್ಕೊಂಡು ಬಂದದು 700 ಕಿಲ್ಲ ಏನ್ ಎಲ್ಲಿ ತಂದ್ರಿ ಈಗ ಬಾಯಲ್ಲ ಯಾರು ನಿಮ್ದು ಏನಪ್ಪ ಎಮ್ಗಳು ಎಲ್ಲಿ ತಂದ ಅಲ್ರಿ ಅಮಸಿದ್ಧ ಮುತ್ಯಾನ ಮಠ ಮನೆಯಾಗ ಎಮ್ಮೆ ಅವ್ರಿ ಕಲಾವಂತನ ನಮ್ಮ ಅಮಸಿನ ಮುತ್ಯಾನ ಮಠ ಮನೆಯೊಳಗೆ ಇಂಥದ್ದು ಎಮ್ಗಳು ಅವತ್ತು ನೀ ಹೇಳಪ್ಪ ಗೌಡಿಕೆರೆ ಕೊಟ್ಟದ್ದು ಅರಕೇರಿ ಊರು ಗೌಡಿಕೆ ಆ ಗೌಡಿಕೆ ಮಾಡ್ಲಕತ್ತಾರ ಯಾರು ಎಮ್ಗಳು ಅಂತ ಮರ್ಕರ್ಸಿದ ಕೈ ಅಲ್ಲಲ್ರಿ ಯಾರ ಕೈದಾರ ಮರ್ಕರ್ಸಿದ ಕೈ ಮತ್ತ ಅವ ಏನಲ್ಲ ಮರ್ಕರ್ಸಿದ ಕೈ ಅಲ್ಲ ಯಾರ ಕೈ ಮರ್ಕರ್ಸಿದ ಕೈ ಯಾರು ಬಂದಿಲ್ಲ ಕಮಲು ಜಾಟಿ వచ్చారు ಮುತಾಸಿದ್ದ ಅಂತ ಹೇಳ್ತೆ ಮುತಾಸಿದ್ದ ಮುತಾಸಿದ್ದ ಬ್ಯಾರೆನರ್ಲ ಅವರು ಎಲ್ಲ ಬಂದಂಗ ಬ್ಯಾರೆ ಅವರು ಅಲ್ವೇ ಹೆಸರು ಬೇರೆ ಇರಲ್ಲ ಹೆಸರು ಬ್ಯಾರೆ ಇರಲ್ಲ ಹೆಸರು ಬ್ಯಾರೆ ಇರಲ್ಲ ಅವ್ರು ಬಂದಂಗ ಅಂತ ನೋಡ್ರಿ ತಪ್ಪರ್ಲಕ್ರಿ ಯಾರು ಬಂದು ನೀವು ಏನಂದ್ರಿ ಮುತಾಸಿದ್ ಬಂದು వచ్చిಲ್ಲ ಅಂದ್ರಿ ಮುತಾಸಿದ್ ಅಂಶದ వచ్చిಲ್ಲ ಅದು ಒಪ್ಪಬೇಕಿಲ್ಲ ಅಲ್ಲ ಈ ಮರ್ಕರ್ಸಿದ ಎಂಬಳ ಕಾರಣ ಸಿನ್ಸಿಯರ್ ಆಗುತ್ತೆ ತೋಂಬರ್ ಎಲ್ಲ ನೋಡ್ರಿ ನಾವು ಅಂದ್ರೆ ಎಲ್ಲ ತೋಂಬರ್ ನೋಡ್ರಿ ಮತ್ತ ತಪ್ಪೇ ಮರ್ಕರ್ಸಿದ ಕಾರಣ ಇದು ಮುತಾಸಿದ್ದಿಂದ ಕಮಲಿ ಇರಲಿ ಅದು ನೋಡ್ರಿ ಆಯಿ ಪೂಜೆ ಬ್ರಹ್ಮೋಡಿ ಅನ್ನ ಮರ್ಕರ್ಸಿದ ಬ್ರಹ್ಮ ಒಡೆ ಇದ ಒಪ್ಪುನ್ರಿ ಮತ್ತ ಎಮ್ಮಿ ಯಾರ ಕೈದಾರ ಮರ್ಕರ್ಸಿದ ಕೈನ ಮತ್ತ ಅಲ್ಲಿ ಪುರಾತ ಗೀತ ನೋಡ್ರಿ ನಾವು ಯಾರು ಹೇಗೆ ಮಾತಾಡ್ದ ಪುರಾತ ಗೀತ ನಿಮಗೊಂದು ಹೇಳ್ತೀನಿ ನಾವು ಅಪಾಟ ದೊಡ್ಡ ಸಿದ್ಧಟಿಗೆ ಅದ ನೀವು ಹೇಳುವುದೇ ಖರೆ ಅಂತ ನೀವು ನೋಡಿದವ್ರಲ್ಲ ನಾವು ಹೇಳುವುದೇ ಖರೆ ಅಂತ ನಾವು ನೋಡಿದವ್ರಲ್ಲ ನಿಮಗೊಂದು ಹೇಳ್ತೀನಿ ಮೂಲಿಗೆ ಸಿದ್ಧಟಿಗೆ ಬೆಳೆದವ ಹೌದಲ್ಲ ಯಾವ ಕಂತುಕೊಂಡು ಕೇಸಿಂದ ಅದು ಇಲ್ಲ ನಿಮ್ಗೊಂದು ಹೇಳ್ಬೇಕಾದ್ರೆ ನೀವೇ ಅಂದುದೇ ಖರೆ ಅಂದ್ರೆ ಮತ್ತೆ ನಾವು ಅಂದು ನಾವು 40 ವರ್ಷ ಮಾಡ್ತೇವೆ ನಮ್ದು ಅಂತ ನಮ್ದು ಹಾಳು ಕೊಡ್ತೇನೆ ಅಮ್ಮಗ ಸಿದ್ಧ ಬೇರೆ ಭೂತಾಳ ಸಿದ್ಧ ಬೇರೆ ಅಂತ ನೋಡು ಮೊದಲು ನಿಮಗೆ ಇದು ಇತಿಹಾಸ ಗೊತ್ತಿಲ್ಲ ಇದ್ರ ಅಷ್ಟೇ ಮೊದಲು ನಿಮ್ಗೆ ಗೊತ್ತಂದ್ರೆ ನೀವು ಸಿದ್ಧಾಂತ ಏನು ಮಾಡ್ತೀರಿ ಇಲ್ಲೇ ಅಮ್ಮಗ ಸಿದ್ಧ ಬೇರೆ ಭೂತಾಳ ಸಿದ್ಧ ಬೇರೆ ಅಂತ ನಿಮ್ಮ ಬಾಯಿಲೆ ಬರತ್ತದ ಬ್ಯಾರೆ ಅಂದ್ರೆ ಅರ್ಥನು ಅವನು ರಗತದ ಸದ ಅಮಸಿದ್ಧ ಅನ್ನೋದು ಏನದ ಒಂದು ನವನಿ ಕಾಲಟ್ಟ ಒಂದು ಹಾಕಿಲ್ಲ ಅಮಸಿದ್ಧನೇ ಭೂತಾಳ ಸಿದ್ಧನೇ ಅಮಸಿದ್ಧ ಅವನೇ ಕಾರ್ಯ ಅವನಿಗೆ ಹಚ್ಚಿ ಎಲ್ಲ ಕಾರ್ಯ ಅವನು ಬ್ಯಾರೆ ಏನಂತೀನಿ ಅಂದ್ರೆ ಬ್ಯಾರೆ ಅವನ ಸ್ವಂತ ಕಾರ್ಯ ಇಡೀ ನಮ್ಮ ಜಿರಾಯಿಗಳು ಯಾವಾಗ ಮಾಡಿಸ ತೋರ್ಸಪ್ಪ ನೀ ಮುತಾಳ್ಸಿದ್ದ ಬ್ಯಾರೆ ಅಂದ್ರೆ ಅಮ್ಮೋಗ ಸಿದ್ಧಕ್ಕೆ ಕೇಳಲಾರ್ದು ಕಲಿಸಿ ಆಮೇಲೆ ಮಾಡಿ ನೀ ಹೇಳು ಅಂಶದ ಎಲ್ಲ ಧರ್ಮರಿಗೆ ಕೇಳಾರ್ದು ಮಾಡ್ಬೇಕು ಬ್ಯಾರೆ ಇದ್ದವ್ರ ಏನ್ ಮಾಡಿ ಕೆಲಸ ಅಂತದ್ದು ಇಡೀ 4 ಮಂದಿ ಹಿಡ್ಕೊಂಡು 3 ಮಂದಿ ಪುಣ್ಯಾದ ಮಂದಿ ಹಿಡ್ಕೊಂಡು 1000 ಹಿಡ್ಕೊಂಡು ಇಟ್ಟು ಮಂದಿ ಸಿದ್ಧರೊಳಗೆ ಮುತಾಳಿಸಿದ್ದ ಅದಾನಿಲ್ಲ ಇವ್ರಿಗೆ ಯಾರಿಗೆ ಕೇಳಾರ್ದು ಇಂಥ ಕೆಲಸ ಮಾಡಿ ಅಂತ ನೀ ಹೇಳು ಅವ ಬ್ಯಾರೆ ಅಂತ ತಿಳ್ಕೊತೇವ ನಿಮಗೆ ಯಾನ್ ಸಿದ್ಧಾಟಿಗೆ ಮಾತಾಡೋದು ಗೊತ್ತಿಲ್ಲ ಅವ ಬ್ಯಾರೆ ಒಪ್ಕೊಳ್ಳೋದು ಯಾಕ್ರಿ ಅಂದ್ರೆ ಏನು ಮಾತಾಡೋದಿಲ್ಲ ಯಾವ ಕಾರ್ಯನೂ ಮುತಾಳ ಸಿದ್ಧ ಅಮ್ಮ ಸಿದ್ಧ 1700 ಮಟ್ಟದಲ್ಲಿ ಶಕ್ತಿಕೋಟಿ ಅವತಾರ ಇದ್ರ ಶಬ್ದದ ಅರ್ಥ ತಿಳ್ಕೊಂಡು ನೀವು ಏನಂದನವ ಏನು ಎಲ್ಲಾ ಸಿದ್ಧರಿಗೆ ಏನ್ ಹೇಳೋಣ 1700 ಮಟ್ಟ ಇದ್ರೆ ನಮ್ದು ಶಕ್ತಿಕೋಟಿ ಅವತಾರ ಅಂತ ಹೇಳನವ ಹೌದು ಯಾವ ರೂಪದಿಂದ ನಾ ಬರ್ತೀನಿ ನಿಮ್ಗೆ ಗೊತ್ತಾಗೋದಿಲ್ಲ
ಯಾವ ಲಿಸ್ಟಿನಿಂದ ನಾ ಬರ್ತೀನಿ ನನಗೆ ಗೊತ್ತಾಗಿಲ್ಲ. ಇದು ಮೊದಲು ತಿಳಿದ ಎರಡು ತಿಳಿದ ಯಾಕೆ ಹೇಳ್ತೀನಿ. ಸತಿಪಾಟಿ ಅವತಾರ ಅಂದ್ರೆ ಏನೋ ಅರ್ಥ, ಶಬ್ದದ ಅರ್ಥ ಏನು? ಯಾವ ಇಲ್ಲಿ ನನ್ನ ಕರುಣೆ ಮಲ್ಕಾರಿಸಿದ ಮಾಡ್ತಾನೆ ಸತಿಪಾಟಿ ಅವತಾರ ಅವನದೇ ಅವತಾರ, ಅವನು ಸಿಗುಂದೆ ರವಿಕಾವಾಯಿ ಮಾಡ್ತಾನೆ ಅಂದ್ರೆ ಅವನದೇ ಶಕ್ತಿ. ಅವನು ಬಿಟ್ಟು ಶಕ್ತಿ ಯಾರು ಇಲ್ಲ. ನಿಮಗೆ ಅನಿಸಿರ್ಬೇಕು ಇಲ್ಲಿ ನನ್ನ ಕರುಣೆ ಮಲ್ಕಾರಿಸಿದ ಮಾಡ್ತಾನೆ ಅವನ ಶಕ್ತಿ ಅಂತ. ಹಿಂಗಿಲ್ಲ, ಎಲ್ಲ ಪಡ್ಕೊಂಡು ಬಂದವನೇ ಅವ ತಂದವನೇ ಅವನೇ. ಎಲ್ಲರಲ್ಲಿ ಬಿಟ್ಟು ಕಸಿದ ಶಕ್ತಿ ಬೆಳೆಸದವನೇ. ಮೇಲ್ ಝರಿಣಿಯಲ್ಲಿ ಅದು ಕೇಂದ್ರ ಸ್ಥಾನ. ಯಾರು ಮಾತಾಡ್ತೀರಿ ನೀವು? ಈ ಎಲ್ಲ ಬಂದದ್ದು ಕೇಂದ್ರದಿಂದ ಬರ್ತಾನಪ್ಪ. ನಿಮಗೆ ರೂಪಗಳು ನಿಮ್ಗೆ ಆಗಲೇ ಒಂದೇ ಉದಾಹರಣೆ ಕೊಟ್ಟಿದ್ನ. ಬಂಗಾರ ಮಾತ್ರ ಬೇಕು ಒಂದೇ ಅದ, ಖರೆ ಹೆಸರು ಬಹುಮಾನ ಆಗ್ಯದ, ಹೆಸರು ಟಿಕ್ಕಿ ಆಗ್ಯದ. ಅದು ಎಲ್ಲಿದು ಬಂದದ ಮೊದಲು ತಿಳ್ಕೊಂಡು ಕುದುರೆ ಇರ್ಬದ್ರ ಕಾಣಿಸ್ಲತ್ತ. ಉದಾಹರಣೆಗಳನ್ನು ಕೊಟ್ಟು ನಿಮ್ಗೆ ಗೊತ್ತಾಸಿದ್ದು ಬ್ಯಾರೆ ಅಮೌಂಟ್ ಬ್ಯಾರೆ ಅಂದ್ರೆ ಇಡೀ ನಮ್ಮ ಜಿರಾಯುಕ್ತದೊಳಗೆ ಏನು ಕೊಡ್ಬೇಕಾಗ್ಯದ ಗುರು ಸೋಮಲಿಂಗ ಅಂಶದ ಶಕ್ತಿ ಇಲ್ಲಾರ್ದು ಯಾವಾಗ ಆಗುದಿಲ್ಲ. ಇದು ನಿಮ್ಗೆ ಅನಿಸ್ತದ. ನಮ್ಮೂರಾಗ ಮೊಮ್ಮಗಿಸಿದಾರ, ನಮ್ಮಲ್ಲಿ ಮಲ್ಕಾಸಿದಾರ. ನಮ್ಮ ಮಲ್ಕಾಸಿದ ಭಾಳ ಬೇರಿಕ್ರಿ, ಬೆಂಕಿ ಅಂತ ದೇವ್ರಿಗೆ ಎತ್ತೋ ನಾವು. ಹೌದಲ್ಲ, ನಮ್ಮ ಮಲ್ಕಾಸಿದ ಭಾಳ ಬೇರಿಕ್ರಿ, ಬೆಂಕಿ ಅಂತ ದೇವ್ರು. ಎಲ್ಲಿದ್ರು ಒಂದು ಬೆಂಕಿ ಅದು, ಬೆಂಕಿ ಎಲ್ಲಿದದು? ನೀನು ಬೆಂಕಿ ಅಂತ ದೇವ್ರ ಎಲ್ಲಿದ್ ಬತ್ತು ಬೆಂಕಿ? ಆ ಶಕ್ತಿ ಎಲ್ಲಿದು? ಅವಂದೇ ಶಕ್ತಿ. ಇದು ಎಲ್ಲ 4 ಮಂದಿ ಸತ್ಯ ಧರ್ಮರಿಗೆ, 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ, ಮಾಧುಲಿಂಗ ಮಾದೇವನವತಾರ, ವಿಷ್ಣುನವತಾರ ಪೇರವಾಡ ಮಂಗಲಯ, ಬ್ರಹ್ಮನವತಾರ ಕರುಣೆ ಮಲ್ಕಾರಿಸಿದ್ದ. 3 ಮಂದಿಗೆ ಭೂಲೋಕ ಕಳಿಸಿ 4 ಮಂದಿ ಧರ್ಮರಿಗೆ ಗರಡಿ ಮನಿ ಒಳಗೆ ವಿದ್ಯಾ ಬುದ್ಧ ಕೊಟ್ಟಾರ ಅವರು. ಇದು ನಿಮ್ಗೆ ತಲೆಯಾಗಿ ಇಟ್ಕೋರಿ. ವಿದ್ಯಾ ಬುದ್ಧಿ ಅಂದ್ರೆ ಪರಮಾತ್ಮನೇ ಮಾಧುಲಿಂಗ, ಮಾಧುಲಿಂಗನೇ 4 ಮಂದಿ ಕೊಟ್ಟರು. 4 ಮಂದಿನೇ 21 ಧರ್ಮರಿಗೆ ಕೊಟ್ಟರು. 21 ಧರ್ಮರಿಗೆ 101 ಮಂದಿ ಕೊಟ್ಟರು. 101 ಮಂದಿ 1700 ಮಟ್ಟದಲ್ಲಿ ಎಲ್ಲರಿಗೆ ಗುಂಡು ಬಿಟ್ಟು ಕಳಿಸುವಾಗ ನಾವು ಹೆಂಗೆ ಮಾಡೋದು ಅಂತ ಹೇಳಿ ಮುತ್ಯಾನ ಹತ್ತಿರಿ ಬಂದ ಬಳಕ ಸತ್ಯದಿಂದ ನಡೀರಿ 1000 ಮಟ್ಟದಲ್ಲಿ ನನ್ನ ಸತಿ ಕೋಟಿ ಅವತಾರದ ಹೋಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟಾನೆ. ಯಾವರಲ್ಲಿ ಸಿದ್ಧತೆ ಬೆಳೀತಾರೋ ಅಂದ್ರೆ ಗುಡ್ಡದ ಮುದುಕಂದತ್ತ ತಿಳ್ಕೊಲಿಕ್ಕೆ. ಅವ ಒಬ್ಬ ಬ್ಯಾರೆ ಇವ ಒಬ್ಬ ಬ್ಯಾರೆ ಅಂದ್ರೆ ನಿಮ್ಮಟ್ಟು ಶಾಣ್ಯಾರ ನಾವು ಇಲ್ಲ ಅಂದ್ಬಿಡ್ತೇವೆ. ಮತ್ತೊಂದು ನಿಮ್ಮಟ್ಟು ಶಾಣೆ ನಾವು ಇಲ್ಲಪ್ಪ ಹ್ಞೂ ಅಂತ ಹೋಗ್ತೇವೆ. ನಮಗೇನು ಕೂಡ ನಮಗೇನು ಮಾಡೋದು ಇನ್ನೊಂದು ಪದ ಹಾಕ್ತೇವೆ, ನಮ್ಮ ಊರಿಗೆ ಗೊತ್ತೇವೆ. ಬರ ಅಮೋಕ್ಷಣೆ ಮಾಡ್ಯಾನ ಅನ್ಕೋತ್ಕೊಂಡ್ರಿ. ಈ ಗುಡಿಯಾಗ ಲೈಟ್ ಹತ್ತುದು ಆ ಕೇವಿ ಅಂದ್ರೆ ನಿಮ್ಮ ಮನೆಗೆ ಹತ್ತುದು ಆ ಕೇವಿ ಅಂದ್ರೆ ಲೈಟ್ ಅರ್ಥ ಹೆಂಗೆ ಇರ್ತದ್ರಿ ಅಂತಂದ್ರೆ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಒಂದು ಮಾತು ಹೇಳ್ತೀನಿ ನೋಡಿ. ಅರಿಕೇರಿ ಸಿದ್ದಪ್ಪ ಮಹಾರಾಜರು ಭಂಡ್ರಗೊಟ್ಟೆ ಆಗಿದ್ರು. ಹೌದಲ್ಲ, ಅರಿಕೇರಿ ಸಿದ್ದಪ್ಪ ಮಹಾರಾಜರು ಭಂಡ್ರಗೊಟ್ಟೆ ಆಗಿದ್ರು. ಗಾಂಜಾ ಸೇರ್ತಿದ್ರು, ಕಂಬಳಿ ಹಾಸ್ಕೊಂಡು ಭೀಮಾ ನದಿ ದಂಡಿ. ಮೊಳೆ ಐನಾಪುರದ ಕೃಷ್ಣ ಹೊಳಿ ಒಳಗೆ ಒಬ್ಬ ಭಕ್ತದ ಹಾಡ್ತಿದ್ದ, ಶಿಷ್ಯದ ಹಾಡ್ತಿದ್ದ. ನಾವನ ಕೂತಿದವ. ಹೌದು, ನಾವೇ ತೂತು ಬಿದ್ದು ನಾವು ನೀರು ತುಂಬಿ ಬುಡಮೇಲೆ ಆಗ್ಲತ್ತಿತ್ತು. ಮುಳುಗು ಪ್ರಸಂಗ ಬತ್ತು. ನಾವು ಅವಾಗ ತನ್ನ ಗುರುವಿನ ಹೆಸರು ತಗೊಂಡವ. ಹೌದು, ಸಿದ್ದಪ್ಪನ ಹೊಂಟ ಸಿದ್ದಪ್ಪ ಮಾಡೋದು ಶಿಷ್ಯ. ಹೌದು, ಅರಿಕೇರಿ ಸಿದ್ದಪ್ಪ ಮುತ್ತನ ಶಿಷ್ಯ. ನಾವನೊಳಗೆ ನೀರು ಬಂದ 2 ಧಡಿ ತುಂಬ ಹೊಂಟದ ನೀರ ನಾವು ಗುಡ್ಮೇಲಾಗ್ಲಕತ್ತು. ಹೌದು, ಸಿದ್ದಪ್ಪನ ಹೊಂಟ ಅಂತ ಹೇಳಿ ಶಿಷ್ಯ ಒದರ್ತಾನ. ಹಳಿ ಒಳಗೆ ನಾವು ಮುಗಿರತಕ್ಕ ಇವ ಸಿದ್ದಪ್ಪ ಮುತ್ಯ ಒದರ್ತಾನ. ಹೌದು, ಸಿದ್ದಪ್ಪ ಮುತ್ಯ ಭೀಮಾ ನದಿ ದಂಡಿಗೆ ಎಲ್ಲಿ ಮಾಸಿದಪ್ಪನ ಗುಡಿ ಮುಂದೆ ಗಾಂಜೆ ಸೇತಾನ ಕಂಬಳಿ ಹಾಸ್ಕೊಂಡು. ಹೌದು, ಇಲ್ಲಿಗೆ ಶಬ್ದ ಅಲ್ಲಿ ಕೇಳಿಸ್ತಿತ್ತ. ಅಲ್ಲಿ ಕೃಷ್ಣ ಹೊಳ್ಯಾಗ ಒದರುವುದು ಭೀಮಾ ನದಿ ದಂಡಿ ಕೊಟ್ಟು ಕೇಳ್ತತ್ತ ನೋಡ್ರಿ. ನನ್ನ ಶಿಷ್ಯ ಮುಳುಗ್ತಾನ ಕೇಳಿ ಕಂಬಳಿ ಬಡ್ಡೆ ಕೈ ಹಾಕಿ ಅಲ್ಲೇ ಹಿಡಿದತ್ತ. ಅಲ್ಲಿ ಗುಡಿ ಮುಂದೆ ಕಂಬಳಿ ಬಡ್ಡೆ ಕೈ ಹಾಕಿ ಹಿಂಗೆ ಹಿಡಿದು ಗಾಂಜಾ ಸೇರ್ತಿದ್ದ. ಸುತ್ತಗಟ್ಟಿ ಕೂತು ಸಾಧುರು ಅಂದ್ರು, ಹಿಂಗ್ಯಾಕೆ ಮಾಡತ್ರಿ ಬಾಬಾ, ಹಿಂಗ್ಯಾಕೆ ಮಾಡತ್ರಿ, ಮುತ್ತೆಗೆ ಏನಾಯ್ತು ಅಂತ ಹೇಳಿ ಎಲ್ಲಾರು ಗಾಬರಿಯಾಗಿ ನೋಡಿದ್ರು. ಕಂಬಳಿ ಬಡ್ಡೆನ ಕೈ ತೆಗೆದು ನೀರು ಸೋರ್ಲಕತ್ತಾನ. ಎಲ್ಲ ಮಂದಿ ಗಾಬರಿ ಆಯ್ತು. ಯಪ್ಪ ಯಾರಾಯ್ತು, ಹಿಂಗ್ಯಾಕೆ ಮಾಡ್ದಿ? ಏನೂ ಮಾಡಿಲ್ಲೋ, ಕೃಷ್ಣ ಹೊಳಿ ಒಳಗೊಬ್ಬ ನನ್ನ ಶಿಷ್ಯ ನಾವನ ಕೂತ್ ಹೊಂಟಾನೆ. ನಾವೇನು ತೂತು ಬಿದ್ದದ, ತೂತು ಬಿದ್ದು ನೀರು ಬಂದವ್ ನಾವು ಬುಡ ಮೇಲೆ ಆಗ್ಲತ್ತದ. ನಾವೇನು ತೂತಿ ಕೈ ಹೆಚ್ಚಿದಂದತ್ತವ ಕಂಬಳಿ ಬಡ್ಡ ಕೈ ಹಾಕಿ. ಯಾರು? ಅರಿಕೇರಿ ಸಿದ್ದಪ್ಪ. ಆ ಶಕ್ತಿ ಯಾರ್ದು ಶಕ್ತಿ? ಸಿದ್ದಪ್ಪ ಮುತ್ಯಾರು.
ಬೋರ್ಡ್ ಹಚ್ಕೊಂಡು ತಿರುಗಾಡಿ. ಇಲ್ಲ ಇನ್ನು ನಿಮ್ಗೆ ಯಾಕೆ ಇವು MLA ತಿರುಗಾಡ್ತಾರೆ ಹಂಗೆ ನಾವೇ ಮಾಡಿದೆ ಅಂತ ಹೇಳಿ. ಇದು ಅಲ್ಲೇ ನಾ ಮತ್ತೊಂದು ಕೇಳಿದ್ರಿ ಅವರು ಈಗ ಬಂದು ಈಗ ಜನ್ನವತ್ತ ಈ ಕಡೆ ಎಲ್ಲ ಸಿದ್ಧಟ್ಟಿಗೆ ಆಯ್ತು, ಸಿದ್ಧಿಗೆ ಗುಂದಿಗೆ ನಾಡಕ್ಕ ಆ ಕಡೆ ಯಾವಾಗ ಹಾಲತ್ ನೋಡ್ರಿ. ಹಾಂ ನಮಗೆ ಎಷ್ಟು ತಿಳಿತದ ಅಷ್ಟಕ್ಕೆ ಹೇಳ್ತೀನಿ ನಾ, ಕೇಳ್ರಿ. ಇರ್ಲಿಕ್ಕಂದ್ರೆ ಅದಕ್ಕೂ ಬಿಟ್ಟು ಬಿಡಿ. ಹೌದು ಆಗಾಗ ಮಾತು ಹೇಳಿ ನಿನಗೆ ಏನತ್ತ ಗುಡ್ಡ ಇಳಿದು ಬಂದರು. ಹೌದು ಹಿಂದೆ ಎಲ್ಲ ಮೈ ಅದಾಳ. ಹಾ ನನ್ನ ಹೊಟ್ಟಿಲೆ ಹೆಣ್ಣು ಹುಟ್ಲಿ ಗಂಡು ಹುಟ್ಲಿ, ಹೌದು ನಾ ಗರ್ಭಿಣಿ ಆದರೂ ನಿನ್ನ ಶಿಖರಕ್ಕೆ ಸೀರೆ ಇರಿಸ್ತೀನಿ ತಾಯಿ. ಹೌದು ನನಗೆ ಛಲೋ ಆಗಬೇಕು ಮೇಲೆ ಮಾಡಿದಾಗ ಅಂತ ಹೇಳಿ ಎಲ್ಲಮ್ಮ ತಾಯಿಗೆ ನಮಸ್ಕಾರ ಮಾಡಿದ್ರು. ಯಾರು? ಜನ್ನವ. ಹೌದು ಇಲ್ಲಿ ಬಂದು ಗರ್ಭ ಆಯ್ತು. ಹೌದು ಗರ್ಭ ಆಯ್ತು. ಆ ಎಲ್ಲಮ್ಮಗೆ ಮರ್ತಳಿಕಿ, ಹಾ 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 ಅಕ್ಕಿಗೆ ಮರ್ತಳು. ಹೌದು ಮರ್ತದ ಕಾಲ ಈಕಿ ಜನ್ನವ 39 ತಿಂಗಳು ಹಡದಿಲ್ಲ. ಹಾ ನಮ್ಮಲ್ಲಿ ಇತಿಹಾಸ ಹೇಳ್ತೀನಿ. ಹೌದು ಅಕ್ಕಿನ ಗುಡ್ಡದಾಗ ಶಿಖರಕ್ಕೆ ಸೀರೆ ಏರಿಸ್ತಾ ನನಗೆ ದೇವರು ನಮ್ಮ ಅಪ್ಪ ಚಲೋ ಮಾಡಿದಂದ್ರಂದು ಈಕಿ ಗರ್ಭಿಣಿ ಆದ ಕೂಡಲೇ ಆಕಿಗೆ ಮರ್ತು ಬಿಟ್ಲು. 39 ತಿಂಗಳು ಹಡಿಲಿಲ್ಲ. ಆರ್ಯಾಸಿದ ಮರಕಾಸಿದ ಹೊಟ್ಟೆ ಆಗಿದ್ರು. 39 ತಿಂಗಳು ಹಡಿಲಿಲ್ಲ. ಏನು ಹೆಂಗ ಮಾಡ್ಲಿ ಅಂತೇಳಿ ಅವಾಗ ಗೊತ್ತಾಯ್ತು. ನನ್ನ ಆ ಟೈಮ್ಕ ಇಲ್ಲಿ ಬರ ಬಿದ್ದಿತ್ತು, ಇಲ್ಲಿ ಬರ ಬಿದ್ದವ, ಎಲ್ಲಾರ ಇನ್ನು ಹೆಂಗ ಮಾಡ್ಲಿ ಅಂತ ಹೇಳಿ ವಿಚಾರ ಮಾಡ್ತಾಳ. ಮರ್ಕೊಂಡು ತಂದೆ ಮಾವನ ಗುರುವಿಂದು ಮತ್ತು ತಂದೆ ಧ್ಯಾನ ಮಾಡ್ಬೇಕ. ಅವಾಗ ಮಾಡೋದು ಇನ್ನು ಹೆಂಗ ಮಾಡ್ಲಿ, ಶಿಖರಕ್ಕೆ ಸೀರೆ ಎಳಿಸ್ತೀನಿ ಅಂತ ಹೇಳಿ ನನ್ನ ತಾಯಿಗೆ ಬೇಡ್ಕೊಂಡಿದ್ದ. ಇನ್ನು ಹೊಳ್ಳಿ ಆ ಗುಡ್ಡಕ್ಕೆ ಹಾಕಂದ್ರೆ ನನ್ನ ಆಸ್ತಿ ಕಸ್ಕೊಂಡಾರ. ಅವ್ರ ಭೂಮಿ ಒಳಗೆ ಕಾಲಿಡಂಗಿಲ್ಲ. ನಾನೇ ನನಗೆ ಆಸ್ತಿ ಕಸ್ಕೊಂಡು ಹೊಳ್ಳಿ ನನಗೆ ಆತ ಅವ್ರ ಮನೆಗೆ ನಾ ಹೋಗುದಿಲ್ಲ. ನಾ ಇಲ್ಲಿ ಹೋಗುದಿಲ್ಲ ತಂದು ಮಣೂರಿ ಎಲ್ಲಮ್ಮ ಎಲ್ಲಿಗೆ ಬಂದಾಳ? ಗುಡ್ಡಕ್ಕೆ ಬಂದಾಳ. ಅಮಸಿದ ಮುತ್ಯಾನ ಲಗ್ನಕ್ಕೆ ಕರೆಸೋದು ಮಾತಾ. ಮಣೂರಿ ಎಲ್ಲ ಗುಡ್ಡಕ್ಕೆ ಬಂದಾಳ. ಗುಡ್ಡದಾಗ ಸೀರೆ ಯಾಕೆ ಏರಿಸ್ಬೇಕು? ಈಕಿ ಮಣೂರ್ದಾಗ ಮಣೂರ್ಗೆ ಹೋಗಿ ಶಿಖರ ಸೀರೆ ಏರಿಸ್ಬೇಕಂತೇಳಿ ಈ ನಾಡದಿಂದ ಯಾವಾಗ ಇಲ್ಲಿ ಬರ ಇಲ್ಲಿ ಒಂದು ಬರ ಬಿತ್ತು. ಇಲ್ಲಿ ಖಿಲ್ಲಾರ ಹೊಡ್ಕೊಂಡು ಹೋಗಿ ಎಲ್ಲಿ ಸೇತಿಗೆ ಗುಂದಿಗೆ ನಾಡದಾಗ ಖಿಲ್ಲಾರ ತಾಯಿದು ಆ ಎಲ್ಲಮ್ಮ ಎಲ್ಲಿ ಮಣೂರ್ಗೆ ಹೋಗಿ ಕೇಸಿಂದ ಎಲ್ಲಮ್ಮ ತಾಯಿ ಶಿಖರ ಸೇರಿ ಇರಿಸಿ ಉಡಿ ತುಂಬಿ ಕೇಸಿಂದ ಇದು ಮತ್ತೆ ನೀರಲ್ಲಿ ಕೇರಿಗೆ ಯಾರು ಹಬ್ಬ ಹಾಕ್ಸ್ಯಾಳ ಜನ್ನವನೇ ಅಲ್ಲೇ ಹೋಗಿ ಒಂದು ಹಬ್ಬ ಹಾಕ್ಸ್ಯಾಳ. ಎಲ್ಲಿ ಗುಂದಿಗೆ ಒಳಗೆ ಒಂದು ಪಾವಡ ಮಾಡಿ ಕೇಸಿಂದ ಹೊಳ್ಳಿ ಇದೇ ನಾಡದಾಗ ಬಂದು ಇಲ್ಲಿ ಆರ್ಯಾಣದಾಗ ಅವ್ರಿಬ್ರು ಹುಟ್ಟ್ಯಾರ ಅಂತೇಳಿ ಆರ್ಯಾಣಿಸಿದ ಮಲಕಾರಿಸಿದ ಅಂತೇಳಿ ಹೆಸರು ಬಿದ್ದ ನಮಗಿಟ್ಟು ಫೋನ್ ಆಗ. ಇದಕ್ಕಿಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಬಂದು ಕಳಿಸಿದ ಅದೆಲ್ಲ ಮಾಡಿ ಭೂಮಿಗೆ ಬಂದ ಹಿಂದಿನಿಂದ ಖಿಲ್ಲಾರ ಸಮ್ಮತವಾಗಿ ಖಿಲ್ಲಾರ ಹೊಡ್ಕೊಂಡು ಹೋಗಿ ಆ ಕಡೆ ಎಲ್ಲ ಖಿಲ್ಲಾರ ಮೇಯಿಸಿ ಎಲ್ಲಿ ನೀರಲ್ಲಿ ಕೇರಿ ಒಳಗೆ ಹಬ್ಬ ಹಾಕಿ ಸೋಮರಾಯ್ ಅಲ್ಲಿ ಸೋಮಲಿಂಗದು ರೇವಣ ಸಿದ್ದೇಶ್ವರಂದು ಹಬ್ಬ ಹಾಕಿ ಸೋಮಲಿಂಗ ಆಕರ್ಷ. ಹೌದು ಇಲ್ಲಿ ಹಿಂದೆ ಹೋಗಿ ಅಲ್ಲಿ ಮಾಡಿ ಬಂದ ನಮಗೆ ಗೊತ್ತ. ಈ ಕಡೆ ಅನಿಕೆ ಮಂದಿ ಈ ಕಡೆ ಒಂದು ಸಿದ್ಧಟಿಗೆ ಒಂದು ನಮೂನ ನೀವೆಲ್ಲ ಮಾಡಿದವ್ರಿದ್ರಿ, ಅಕ್ಕಿನ ಮುಂದೆ ಇದು ಮಾಡಿದವ್ರಿದ್ರಿ. ಮತ್ತೆ ಈ ಕಡೆ ಒಂದು ಬೇರೆ ಆಗಿತ್ತಂದ್ರೆ ನಮಗೆ ಕೊಂಡಿದ್ದ ತಿಟ್ಟ ಹಿಂಗ ಇಷ್ಟೇ. ಅದಕ್ಕೆ ಭಾಳ ಏನು ಮಾತಾಡೋದು ಬೇಡಿನ. ಅದಕ್ಕೆ ಯಾಕಂದ್ರೆ ಅವ್ರು ಹೆಜ್ಜೆಗೆ ಒಂದು ಪಾವಡ. ಹೌದಲ್ಲ, ನಾವು ಯಾವಾಗ ಸುಳ್ಳು ಹೇಳಕ್ಕೆ ಜಾಗ ಇಲ್ಲ. ಅಂಶದ ಮತ್ತೆ ಇಲ್ಲಿ ಇಂಥವು ಅಂದ್ರೆ ಆ ಕಲ್ಲು ಒಂದು ಗುರುತಾದ ಆ ಊರಾಗ ಎಲ್ಲೆಲ್ಲ ಮರಕಾಣಿಸಿದ್ದಲ್ಲ ಎಲ್ಲೆಲ್ಲ ಜನ ಎಲ್ಲ ಮುತ್ಯ ಮೊದಲಿಗೆ ಜಗತ್ತೇ ಎಸ್ಟಿಮೇಟ್ ಮಾಡಿ ಗುಡ್ಡಕ್ಕೆ ಇಳಿದ. ಇದೊಂದು ತೆರೆಯಾಗಿ ಮೊದಲಿಟ್ಟುಕೋರಿ ನೀವು ಡೈರೆಕ್ಟ್ ಕೈಲಾಸದಿಂದ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ ಅನ್ನೋದು ತೆಲೆ ಅಂತ ಬಿಡ್ರಿ. ಇದೊಂದು ನಿಮಗೆ ಹೇಳೋತಾ ಕೈಲಾಸದಿಂದ ಭೂಲೋಕಕ್ಕೆ ಬಂದ ಬಳಿಕ ಇಡೀ ಬ್ರಹ್ಮಾಂಡ ರಚನೆ ಮಾಡಿ ಹಿಂದಿ ಗಾಡಿ ಗುಡ್ಡಕ್ಕೆ ಬಂದಾನೆ. ಅದಕ್ಕೆ ಯಾವ ದಿಕ್ಕಿಗೆ ಯಾರಿಗೆ ಕಳಿಸ್ಬೇಕು ಅನ್ನೋದು ಮುಂದೆ ಎಸ್ಟಿಮೇಟ್ ರೆಡಿ ಅದ. ಮೊದಲು ಎಲ್ಲಿ ಜಗತ್ತೆ ತಿರುಗಾಡಿ ಗುಡ್ಡಕ್ಕೆ ಬಂದಾನೆ. ಇದು ಒಂದು ತೆರೆಯಾಗ ಮೊದಲಿರ್ಲಿ. ಅದರ ಕಾಲಾಗಿ ಈ ಕಡೆ ಹೋಗಂದಾನ, ಮಾಧುಲಿಂಗ ಆ ಕಡೆ ಹೋಗಂದಾನ, ಕಲ್ಲೂರು ಮುತ್ಯ ಈ ಕಡೆ ಹೋಗಂದಾನ. ಹುತ್ತಾನೆ ನಾವು ಆ ಕಡೆ ಹೋಲಕ್ಕ ಮೊದಲು ತಿರುಗಾಡಿ ಎಸ್ಟಿಮೇಟ್ ಮಾಡೋದು ಜಮೀನು ಅದು. ಯಾವ ಬೇರೆ ಅವನಿಗೆ ಯಾವ ನಾಡಕ್ಕೆ ಕಳಿಸ್ಬೇಕು ಅನ್ನೋದು ಅವನಂತಿಲ್ಲ ಅದು. ಆ ಟೆಕ್ನಿಕಲ್ ಇಡೀ ಬ್ರಹ್ಮಾಂಡ ರಚನೆ ಮಾಡಿ ಹಿಂದಿ ಗಾಡಿ ಮಕ್ಕಳಿಗೆಲ್ಲ ಕಳಿಸ್ಯಾನ ಅಂತ ಹೇಳಿ ನಮಗೆ ಹೇಳ್ಕೊತ ಬಂದದ್ದು ಹಿರಿಯಾದ ವಿಷಯ. ಅದಕ್ಕೆ ಇರಲಿ. ಯಾಕಂದ್ರೆ ನಾವು ಸಣ್ಣವ್ರು ನಮಗೆ ಭಾಳ ಆದರೆ 49 ವರ್ಷ ನಾವು ಇದೆಲ್ಲ ಯಾಕೆ ಹೇಳೋದು? ನಿಮ್ಮಂಥವ್ರು ಬಾಯಿಗೆ ಬಂದದ್ದು ಹೇಳ್ಕೊತ ಹೊಂಟಿದ್ದೇವೆ ನಾವು. ನಮಗೇನು ಭಾಳ ಲಾಭ ಸಿಗ್ತದೆ ಇದೆಲ್ಲ ಹೇಳಿದ್ರೆ.
ನಿಂದೊಂದು ಮಾತು ಹೇಳ್ತಪ್ಪ ಅಂದ್ರೆ ನಿಮ್ಮದು ಕೇಳೋದು ನಿಂದು ಸುಳ್ಳು ಮಾಡಿದ್ರೆ ನನಗೆ ಲಾಭ ಸಿಗುತ್ತದ ಮತ್ತು ಖರೆ ಮಾಡೋದಂದ್ರೆ ಮತ್ತೊಂದು ಬೇರೆ ಸಿಗ್ತದೆ ಇಲ್ಲ ನೀವು ತಪ್ಪು ಒಪ್ಕೋಬೇಕಾಗಿತ್ತು ಯಾನೇ ಏನು ಒಪ್ಕೊಂಡ್ರೆ ನಮಗೇನು ಬಳಿ ಹೊಡಿತಾವ ನಿಮ್ಮದೇ ಖರಿಯಪ್ಪ ಅತ್ತೆ ಅಯ್ಯೋ ಸರಿ ಅಲ್ಲಿ ಹಾಂ ಯಾರು ಬಂದಾನು ಆ ಕಾಕ ಅವಂದೇ ಖರಿಯಪ್ಪ ಎಮ್ಮಿ ಕಾಯ್ದಿದೆ ಖರೆ ಮತ್ತೆ ಹೆಂಗೆ ಮಾಡೋದು ನೋಡಿ ಅರ್ಥ ಅನರ್ಥ ಆಗಬಾರ್ದು ಸಿದ್ಧಟಿಗಿರ್ಲಿ ಯಾವಾಗ ವಿಷಯ ಇದ್ದಿರ್ಲಿ ಅನುಭವದಲ್ಲಿರ್ಬೇಕು ಅಧ್ಯಾತ್ಮದಲ್ಲಿರ್ಬೇಕು ಪೌರಾಣಿಕ ಇರಬೇಕು ಪೌರಾಣಿಕ ಅಂದ್ರೆ ಹೆಂಗದ ಅಧ್ಯಾತ್ಮಕ ಅಂದ್ರೆ ಏನದ ಅಧ್ಯಾತ್ಮ ವಿಷಯ ಏನು ಹೇಳ್ತದ ಪೌರಾಣಿಕ ಏನು ಹೇಳ್ತದ ಸತ್ಯ ಶರಣರ ಲೀಲಾ ಏನು ಹೇಳ್ತದ ಪರಮಾತ್ಮ 10 ಅವತಾರಗಳನ್ನು ತಾಳ್ಯಾನ ಹೌದಿಲ್ರಿ 10 ಅವತಾರ ತಾಳ್ಬೇಕಂದ್ರೆ ಒಬ್ಬನೇ ತಾಳ್ಯಾನ 10 ಮಂದಿ ಯಾರ 10 ಅವತಾರ ತಾಳ್ಯಾನ ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂದ್ರೆ ಕೃಷ್ಣಗಳ ಪರಮಾತ್ಮ ಒಬ್ಬನೇನೋ ಭಾಳ ಮಂದಿ ಅದ 10 ಅವತಾರ ತಾಳ್ಯಾನ ಒಬ್ಬನೇ ಅಂತಾರೆ ಒಂದೊಂದು ಅವನೇ ತಾಳ್ಯಾನ ಅವ್ರ ಲೆಕ್ಕಲಿ 10 ಒಬ್ಬನೇ ಅವ ಪರಮಾತ್ಮ ಅಲ್ಲ 10 ಮಂದಿ ಪರಮಾತ್ಮ ಹೆಂಗ ಅದಾನ ಅನ್ನೋದು ಮೊದಲು ತಿಳ್ಕೋರಿ ದೇವ್ರ ಅಂದ್ರೆ ಹೆಂಗಿರ್ತಾನ್ರಿ ಹೆಂಗಿರ್ತಾನ ದೇವ್ರ ಕೈ ಇಲ್ಲ ಕಾಲಿಲ್ಲ ದೀಕ್ಷಿಸು ದೇವನು ಮುಂದ ಪಾದಗಳಿಲ್ಲ ಸಂಚರಿಸುವನು ಹೌದು ಅವನಿಗೆ ರೂಪ ಇಲ್ಲ ಅವನಿಗೆ ವರ್ಣ ಇಲ್ಲ ರೂಪ ಅಂದ್ರೆ ಏನು ಇಂಥ ಶರೀರ ಇಲ್ಲ ಅವನಿಗೆ ಹೆಂಗದ ರೂಪಾತೀತನ ಹಂಗಂದ್ರೆ ರೂಪಾತೀತ ಅಂದ್ರೇನು ಎಲ್ಲಿ ನೋಡೋದಲ್ಲಿ ಅದಾನ ಹೌದು ನಿರ್ಲಾರ್ಜಿ ಆಗಿಲ್ಲ ಇಲ್ಲ ಈಗ ನಾವು ಈಗ ಕೇರಳದಾಗ ನಾವು ಇದ್ದೇವು ಲಮಾನಟ್ಟಾಗಿದ್ದೇವೆ ಈಗ ರೀ ಮಾಡಿದ್ರ ನಮ್ಮ ಈಗ ನಾವು ಕೇರಳದಾಗಿದ್ದೇವು ಹೌದು ಲಮಾನಟ್ಟಾಗಿದ್ದೇವಲ್ರಿ ಇಲ್ಲ ಇಲ್ಲ ಈಗ ಅಮೋಕ್ಷಿತ ಗುಡದಾಗ ಹಾನ ಇಲ್ಲಿ ಅದಾನ ಇಲ್ಲ ನಿಮ್ಮ ಬೈಲಿ ಕೇಳ್ತೀನಿ ಈಗ ಸದ ದಿಲ್ಲ್ಯಾಗ ಭಾಳ ಅಮೋಕ್ಷಿತದಲ್ಲಿ ಹಾನಿಲ್ಲ ಇದಕ್ಕೆ ಶಾಣ್ಯಾತ ಮತ ನಮ್ಮಂಗ ಅನ್ನವ ನೀ ಎಲ್ಲಿ ಭಕ್ತಿ ಅಂತ ಕರಿತಿ ಅಲ್ಲಿದು ಬರ್ತಾನ ಹೌದು ನಿನ್ನ ಭಕ್ತಿಯ ಎಷ್ಟು ಭಕ್ತಿ ಹಣ್ಣಾಯ್ತು ನೀ ಎಲ್ಲಿದು ಕರಿತಿ ಎಲ್ಲಿದು ಬಿಳಿ ಬಣ್ಣಂಗ ಮಾಡ್ಬಿಡುದ್ರಿ ಎಲ್ಲಿದು ಕರಿತೇನೆ ನಾಮದೇ ಯಾವಾಗ ನಾಯಿ ಒಳಗೆ ಪರಮಾತ್ಮ ಕಾಣಿಸ್ತಾರ ನಾಯಿ ಒಳಗ ಪಂಢರಪುರದಲ್ಲಿ ನಾಮದೇವ ಮಹಾರಾಜಗೆ ನಾಯಿ ಒಳಗೆ ಕಾಣಿಸ್ತದ ನಾಯಿ ಪಾಂಡುರಂಗ ಕಾಣಿಸ್ತಿತ್ತು